ಕನ್ಯಾ ರಾಶಿಯವರಿಗೆ ಇಷ್ಟು ದಿವಸ ಬಹಳ ಸಂಕಟದಲ್ಲಿದ್ದರೆ ಈ ಹೊತ್ತಿನಿಂದ ನೋಡಿ ಬಂಗಾರದ ದಾರಿ ಶುರುವಾಗಿದೆ. ನಿಮಗೆ ಖ್ಯಾತ ಸನ್ ಸಚಿವ ಅಂತ ಹೇಳುತ್ತೆ. ಸಾಕ್ಷಾತ್ ಸಚಿವರೇ ಆಗಿಬಿಡ್ತೀರಾ ನೀವು. ನಿಮ್ಮ ಕೆಲಸದ ಮಟ್ಟಿಗೆ ನಿಮ್ಮ ಕಾರ್ಯಗಳಲ್ಲಿ ಮನೆಯಿಂದ ಹಿಡಿದು ಏನು ಅಧಿಕಾರದವರೆಗೆ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ರೋ ಅಲ್ಲಿ ನಿಮಗೆ ಖ್ಯಾತಿ ಸಿಕ್ಬಿಡುತ್ತೆ, ಸನ್ಮಾನಗಳು ಸಿಗುತ್ತೆ, ಪ್ರಶಂಸೆಗಳು ಸಿಗುತ್ತೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತೆ, ಶುಭ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ, ನಿಮ್ಮ ಮನಸ್ಸು ಕೂಡ ಮಂಗಲವಾಗುತ್ತೆ. ಇಷ್ಟೆಲ್ಲ ಆಗ್ತಾಯಿದ್ರೆ ಮನಸ್ಸಿಗೆ ಏನಾಗಿರುತ್ತೆ, ಹಿತವೇ ಆಗಿರುತ್ತಲ್ವ. ಹಾಗಾಗಿ ತುಂಬ ಚೆನ್ನಾಗಿದೆ. ಭಾಗ್ಯಕ್ಕೆ ಬರ್ತಾ ಇರತಕ್ಕಂಥ ಗುರು ಭಾಗ್ಯೋದಯವನ್ನು ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ಕಂಡುಕೊಳ್ತೀರಾ, ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮನೆ ನಿರ್ಮಾಣ, ವಾಹನ ಖರೀದಿ, ಮಿತ್ರರು, ಬಂಧುಗಳು, ಇವರ ಜೊತೆಗಿನ ಒಡನಾಟ, ಇವೆಲ್ಲ ಲಾಭ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲಗಳಾಗ್ತಾ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಇಷ್ಟು ದಿವಸ ಕಷ್ಟದಲ್ಲಿ ನಷ್ಟದಲ್ಲಿ ಇದ್ರಲ್ವ ನೀವು, ಅದರಿಂದ ಬಿಡುಗಡೆಯಾಗ್ತಕ್ಕಂಥ ಮಹಾ ಬಿಡುಗಡೆ ಭಾಗ್ಯ, ಆ ಥರದ್ದೊಂದು ಈ ಹೊತ್ತಿನಿಂದ ಶುಭ ಫಲ ಇದೆ. ಹೀಗಾಗಿ ಕೇವಲ ಗುರುವಿನ ಫಲ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಂತ ನೀವು ಮೈ ಮರಿಬಾರ್ದು. ರಾಹು ಕೇತು ಜನ್ಮದಲ್ಲಿರ್ತಕ್ಕಂಥ ಇವುಗಳ ಬಗ್ಗೆಯೂ ಎಚ್ಚರಿಕೆ ಬೇಕು. ಯಾಕೆಂದರೆ ಬೇರೆ ಬೇರೆ ಗ್ರಹಗಳು ಅದ್ರ ಕೆಲಸ ಮಾಡ್ತಾ ಇರುತ್ತೆ, ಗುರು ಅದ್ರ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕು. ವ್ಯವಹಾರಗಳಲ್ಲಿ ದಾಂಪತ್ಯ, ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ನೀವು. ಉಳಿದಾಗೆಲ್ಲ ಗುರುವಿನ ಫಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ನೀವು ತಪ್ಪದೇ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಅದು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬಂದರೆ ಅದು ನಿಮಗೆ ತೊಡಕನ್ನು ಬಿಡಿಸಿ ಒಂದು ಶುಭ ಫಲವನ್ನು ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.